ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು kg ಮೇಲೆ ಇದಿದ್ದು ಗೌರಿ ಮೀನು. ಇದನ್ನು ಇಲ್ಲಿ ಗೌರಿ ಮೀನು ಅಂತಾರೆ. ಸೇಮ್ ಜಿಲೇಬಿ ಮೀನು ಥರ ಇರುತ್ತೆ. ಇದನ್ನು ಯಾವ ರೀತಿ ಕ್ರಿಸ್ಪಿಯಾಗಿ ಮನೆಯಲ್ಲಿ ತಯಾರಿಸ್ಬೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಖಾರದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನು ಚೆನ್ನಾಗಿ ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಆ ರೀತಿ ನಾನು ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಭೇಟಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೊತೀನಿ. ನೀವು ಇನ್ನೊಂದು ಸ್ವಲ್ಪ ಕಲರ್ ಬೇಕಿದ್ದರೆ ಹಾಕ್ಕೋಬೋದು, ಕೆಂಪು ಕಲರು. ನಾನಿಲ್ಲಿ ಕಲರ್ನ ಹಾಕ್ತಾಯಿಲ್ಲ. ಒಬ್ಬರು ಫುಡ್ ಕಲರ್ ಕೂಡ ಹಾಕ್ತಾರೆ, ನಾನು ಫುಡ್ ಕಲರ್ ಹಾಕೋದಿಲ್ಲ. ಈ ಖಾರದ ಪುಡಿನೇ ಕಲರ್ ಆಗಿ ಇದೆ, ಚೆನ್ನಾಗಿ ಕಾಣಲಿ ಅಂತ ಕಲರ್ ಕೂಡ ಹಾಕ್ತಾರೆ. ನಾನು ಹಾಕೋದಿಲ್ಲ. ನೋಡಿ, ಇದು ಕರೆಕ್ಟಾಗಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಒಂದೊಂದಾಗಿ ಈ ಮೀನಿಗೆ ಹಚ್ಚೋಣ. ಬೇಕಾದರೆ ನೀವು ಪೂರ್ತಿ ಮೀನಿಗೆ ಒಂದೇ ಸಾರಿ ಕೂಡ ಅಪ್ಲೈ ಕೂಡ ಮಾಡ್ಬೋದು. ನಾನು ಇಲ್ಲಿ ಒಂದೊಂದಾಗಿ ಹಚ್ತಾ ಇದ್ದೀನಿ. ನೀವು ಬೇಕಾದರೆ ಈ ಪೇಸ್ಟ್ನ ಫುಲ್ ಮೀನಲ್ಲಿ ಹಾಕಿ ಕಲಸಿದ್ರೂ ರೆಡಿ ಆಗುತ್ತೆ. ನಾನಿಲ್ಲಿ ಒಂದೊಂದು ಪೀಸ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲದಕ್ಕೂ ಹಚ್ಚಬೇಕು. ಅದನ್ನು ಹಚ್ಚಿ ನೀವೊಂದು 15 ನಿಮಿಷನಾದರೂ ಬಿಟ್ಟರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಸಾಲೆಗಳು. ನೀವು ಹಿಂದೆನೇ ಕೂಡ ಅದನ್ನು ಚೆನ್ನಾಗಿ ಕರಿದು ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಇದು ಗೌರಿ ಮೀನು. ನಾನಿಲ್ಲಿ ಪೂರ್ತಿ ಮೀನಿಗೆ ಮಸಾಲೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ. ಬಿಟ್ಟು ನಾನು ಸ್ವಲ್ಪ ಬಾಣಲೆಗೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ನಾನು ಒಂದೊಂದಾಗಿ ಚೆನ್ನಾಗಿ ಕರಿತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಮೀನನ್ನು ಹಾಕಿದಾಗ ಹಿಂದೆನೇ ತಿರುಗಿಸ್ಬಾರ್ದು. ಅದು ಬಬಲ್ಸ್ ಬರೋದು ಕಡಿಮೆ ಆದಾಗ ತಿರುಗಿಸಿ, ಇಲ್ಲಾಂದರೆ ಹತ್ಕೊಂಡು ಬಿಡುತ್ತೆ ಬಾಣಲೆಗೆ. ಸ್ವಲ್ಪ ಬಬಲ್ಸ್ ಕಡಿಮೆ ಆದಾಗ ತಿರುಗಿಸಿ ಹಾಕಿ ಮೀನನ್ನು. ಪ್ಲೀಸ್ ಫ್ರೆಂಡ್ಸ್, ಒಂದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ನಿಮಗೆ ಹೇಗೆ ಕಾಣಿಸ್ತು ಅಂತ ಕಾಮೆಂಟಲ್ಲಿ ಬರೀರಿ. ಇದರ ಟೇಸ್ಟು ತುಂಬಾ ಸಖತ್ತಾಗಿ ಬಂದಿದೆ. ನೋಡಿ, ಕ್ರಿಸ್ಪಿಯಾಗಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಬಿಸಿ ಇದೆ. ತುಂಬಾ ಖಡಕ್ಕಾಗಿ ಟೇಸ್ಟಿಯಾಗಿ ಬಂದಿದೆ ಗೌರಿ ಮೀನು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.